ಇವತ್ತು ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ ಬಂದ ತಕ್ಷಣ ವಿಶೇಷವಾಗಿ ಏನು ದೇಶಕ್ಕೆ ಏನು ದೊಡ್ಡ ಕೊಡುಗೆ ಆಗಲಿಲ್ಲ. ರಾಮ ಇದ್ದೇ ಇದ್ದಾನೆ, ಎಲ್ಲ ಹಳ್ಳಿಲಿದ್ದಾರೆ, ಎಲ್ಲರ ಮನಸ್ಸಿನಲ್ಲೂ ಇದ್ದಾರೆ, ಮನದಲ್ಲೇ ಇದ್ದಾನೆ, ಮನೆಗಳಲ್ಲಿದ್ದಾರೆ. ಹಾಗಾಗಿ ಇದೇನು ಹೌದು ಅವರೊಂದು ಸಾಧನೆ, ಒಂದು ರಾಮ ಮಂದಿರ ಕಟ್ಬಿಟ್ಟಿದ್ದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ಳೋದು ಅಂತೇನು ನನಗೆ ಅದು ಅನ್ನಿಸ್ಲಿಲ್ಲ. ಈಗ ತಿರುಪತಿಲಿ ವೆಂಕಟೇಶ್ವರ ದೇವಸ್ಥಾನ ಇದೆ, ಎಲ್ಲ ಕೋಮ್ನವರು ಹೋಗ್ತಾರೆ, ಎಲ್ಲ ಪಕ್ಷದವರು ಹೋಗ್ತಾರೆ, ಎಲ್ಲ ಜಾತಿಯವರು ಹೋಗ್ತಾರೆ ಅಲ್ಲಿ, ಹೌದಲ್ವೇ? ಅದನ್ನು ಒಂದು ಕೋಮು ಒಂದು ಪಕ್ಷಕ್ಕೆ ಹೇಳೋಕ್ಕಾಯ್ತದ? ಯಾವುದೇ ಒಂದು ದೇವಸ್ಥಾನ ತಗೊಳ್ಳಿ, ದೇವಸ್ಥಾನದ ಎಲ್ಲ ಧರ್ಮದವ್ರು ಹೋಗ್ತಾರೆ, ಎಲ್ಲ ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಅಥವಾ ದೇವಸ್ಥಾನ ಇರ್ಬೋದು. ಅದನ್ನು ದೇವಸ್ಥಾನನ ಮುಂದೆ ಇಟ್ಕೊಂಡು ನಾವು ಹೋಗ್ತೀವಲ್ಲ ರಾಜಕೀಯಕ್ಕೆ, ಇದಕ್ಕಿಂತ ಕೀಳು ಮಟ್ಟದ ರಾಜಕೀಯ ಯಾವುದಿಲ್ಲ ಅಂತ ಅನ್ನಿಸ್ತದೆ ನನಗೆ. ಯಾಕೆಂದರೆ ರಾಮ ಎಲ್ರಿಗೂ ಸೇರಿದವನು. ರಾಮ ಒಂದು ದೇವಸ್ಥಾನ ಕಟ್ಬಿಟ್ಟ ತಕ್ಷಣ ಬಿ ಜೆ ಪಿಯವರು ಇದು ನಾನು ಹೇಳೋದು ಹೇಳಿದಂಗೆ ಪ್ರಗತಿಪರವಾದಂಥ ಯೋಜನೆಗಳು ಮಾಡಲಿ, ನಿರುದ್ಯೋಗದ ಬಗ್ಗೆ ಮಾಡಲಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ತೆಗೀಲಿ, ದೊಡ್ಡ ದೊಡ್ಡ ಅಣೆಕಟ್ಟು ಕಟ್ಟಲಿ. ಒಂದು ಅಣೆಕಟ್ಟು ಕಟ್ಟಿದ್ದಾರೆ ಅವರು ಬಿ ಜೆ ಪಿಯವರು.